ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಇದೀಗ ಬೆಂಗಳೂರಿನ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ದೃಶ್ಯವನ್ನು ನೋಡಿದರೆ ನಿಜಕ್ಕೂ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಯುತ್ತಿರುವುದು ಕಾಣಿಸುತ್ತದೆ. ಬೆಳಿಗ್ಗೆಯೇ ಅಧಿಕಾರಿಗಳು ಬುಲ್ಡೋಸರ್ಗಳೊಂದಿಗೆ ರಸ್ತೆಗಿಳಿಯುತ್ತಿದ್ದಾರೆ. ಫುಟ್ಪಾತ್ ಅತಿಕ್ರಮಿಸಿಕೊಂಡಿರುವ ಅಂಗಡಿಗಳು, ತಾತ್ಕಾಲಿಕ ಶೆಡ್ಗಳು, ಜಾಹೀರಾತು ಫಲಕಗಳು, ಕಬ್ಬಿಣದ ರಚನೆಗಳು ಎಲ್ಲವನ್ನು ತೆರವುಗೊಳಿಸಲಾಗ್ತಾ ಇದೆ. ಕೇವಲ 2 ದಿನಗಳಲ್ಲೇ 100ಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆಗಳಲ್ಲಿ ಕಾರ್ಯಾಚರಣೆ ನಡೆದಿದೆ. ಇದನ್ನು ನೋಡಿದ ಅನೇಕ ನಾಗರಿಕರು ಕೊನೆಗೂ ಪಾದಚಾರಿಗಳಿಗೆ ನ್ಯಾಯ ಸಿಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಇದೇ ವೇಳೆ ಮತ್ತೊಂದು ಪ್ರಶ್ನೆ ಜೋರಾಗಿ ಕೇಳಿಬರುತ್ತಿದೆ. ಈ ಕಾರ್ಯಾಚರಣೆ ಎಲ್ಲರ ವಿರುದ್ಧ ಸಮನಾಗಿ ನಡೆಯುತ್ತಿದೆಯೋ ಅಥವಾ ದುರ್ಬಲರನ್ನು ಮಾತ್ರ ಗುರಿಯಾಗಿಸಿಕೊಂಡು ನಡೆಯುತ್ತಿದೆಯೋ ಎಂಬುದು. ನೀವು ಇಲ್ಲಿ ಮೇನ್ ರೋಡ್ಸಿಂದ ನೀವು ಯಾರನ್ನ ತೆರವು ಮಾಡ್ತೀರಾ, ಇವರಿಗೆ ಸೂಕ್ತವಾಗಿ ಸರ್ಕಾರ ಒಂದು ಡಿಸಿಪ್ಲಿನ್ಡ್ ಆಗಿ ಇಂಥ ಬಳಕೆ ಆಗದಿರುವಂಥ ಅಥವಾ ದುರ್ಬಳಕೆ ಆಗ್ತಿರುವಂಥ ಜಾಗಗಳು ಬೆಂಗಳೂರಲ್ಲಿ ಏನಿದಾವಲ್ಲ, ಅಲ್ಲಿ ಅವರಿಗೆ ಒಂದು ಜಾಗವನ್ನು ಲೊಕೇಟ್ ಮಾಡಿ ಕೊಡಬೇಕು. ಮತ್ತು ಇಲ್ಲಿವರೆಗೂ ಕೂಡ ಈಗ ನಮ್ಮ ಪಾದಚಾರಿ ಮಾರ್ಗಗಳನ್ನು ತೆರವು ಮಾಡೋಕ್ಕಿಂತ ಮುಂಚೆ ಇದೇ ಅಧಿಕಾರಿಗಳು ಆ ವ್ಯಾಪಾರಿಗಳಿಗೆ ಪರ್ಮಿಷನ್ ಕೊಟ್ಟಿದ್ರು. ಅನೇಕ ಅಧಿಕಾರಿಗಳು ಅದೇ ವ್ಯಾಪಾರಿಗಳಿಂದ ಲಂಚ ತಗೊಳ್ತಾ ಇದ್ರು, ಹಫ್ತಾ ವಸೂಲಿ ಮಾಡ್ತಾಯಿದ್ರು. ಅವತ್ತೇ ಅವರು ಸ್ಟ್ರಿಕ್ನೆಸ್ಸು, ಅವತ್ತೇ ಅವರು ಡಿಸಿಪ್ಲಿನನ್ನು ಜಾರಿಗೆ ತಂದಿದ್ದರೆ ಈ ಪರಿಸ್ಥಿತಿಗೆ ಯಾರೂ ಬರಬೇಕಾಗಿರಲಿಲ್ಲ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಫುಟ್ಪಾತ್ ಯಾರೊಬ್ಬರ ಖಾಸಗಿ ಆಸ್ತಿಯಲ್ಲ, ಅದು ಪಾದಚಾರಿಗಳ ಹಕ್ಕಿನ ಜಾಗ. ಹೀಗಾಗಿ ಯಾರೇ ಅತಿಕ್ರಮಿಸಿದರೂ ಕಾನೂನು ಪ್ರಕಾರ ತೆರವು ಮಾಡುವುದು ತಪ್ಪಲ್ಲ. ಆದರೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ನೋಡಿದರೆ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತವೆ. ನಗರದ ಎಲ್ಲ ಜಾಗಗಳಲ್ಲೂ ಸರಿಯಾದ ಫುಟ್ಪಾತ್ ಇದೆಯೇ? ಇದ್ದರೂ ಅವು ಸರಿಯಾಗಿ ನಿರ್ವಹಣೆಯಾಗುತ್ತಿದೆಯೇ? ಒತ್ತುವರಿ ನಡೆಯುತ್ತಿದ್ದಾಗ ಇಷ್ಟು ವರ್ಷ ಅಧಿಕಾರಿಗಳು ಎಲ್ಲಿದ್ದರು? ಹಲವೆಡೆ ಫುಟ್ಪಾತ್ ಮೇಲೆಯೇ ವಿದ್ಯುತ್ ಕಂಬಗಳಿವೆ, ಕೆಲವೆಡೆ ಟ್ರಾನ್ಸ್ಫಾರ್ಮರ್ಗಳಿವೆ, ಇನ್ನೂ ಕೆಲವು ಕಡೆ ಮ್ಯಾನ್ ಹೋಲ್ಗಳು ಕೂಡ ಇವೆ. ಕಸದ ರಾಶಿ, ವಾಹನಗಳ ಪಾರ್ಕಿಂಗ್ ಇವೆಲ್ಲವೂ ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡಿವೆ. ಇಂತಹ ಪರಿಸ್ಥಿತಿಯಲ್ಲಿ ಪಾದಚಾರಿಗಳು ರಸ್ತೆಯಲ್ಲೇ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಅಪಘಾತದ ಅಪಾಯವೂ ಹೆಚ್ಚುತ್ತಿದೆ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಅನಿವಾರ್ಯ ಎಂಬುದು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಸಮರ್ಥನೆ. ಬೆಂಗಳೂರಿನ ಜನಗಳ ಬಹಳ ವರ್ಷಗಳ ಒತ್ತಾಯ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶ, ಇವೆರಡರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಒತ್ತುವರಿಗಳನ್ನ ತೆರವು ಮಾಡತಕ್ಕಂತ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಂಗಳೂರು ಚೆನ್ನಾಗಿರಬೇಕು, ಇಲ್ಲಿ ವಾಸ ಮಾಡೋ ಜನಗಳಿಗೆ ಅಗತ್ಯ ಸೌಕರ್ಯಗಳಾದರೂ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾದಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಓಡಾಡೋಕೆ ಆಗುವಂತಹದ್ದು. ಎಲ್ಲಾ ರಸ್ತೆಗಳಲ್ಲಿ ಮಾಡಕ್ಕಾಗದೇ ಇದ್ರೂ ಕೆಲವು ಹೆಚ್ಚು ಜನ ಓಡಾಡೋ ಕಡೆ ಆದ್ರೂ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮತ್ತು ಜನಗಳ ಬೇಡಿಕೆನೂ ಸಹ. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರೋಡ್ ಅಲ್ಲಿ ಓಡಾಡುವಾಗ ಯಾವುದೋ ಗಾಡಿ ಟಚ್ ಆದ್ರೆ ಸಾಕು, ಅಥವಾ ಗುದ್ದಿದ್ರೆ ಪ್ರಾಣನೂ ಹೋಗ್ಬಹುದು, ಕೈ ಕಾಲು ಮುರ್ಕೊಳ್ಬಹುದು. ಈ ತರಹ ಪ್ರತಿ ವರ್ಷ ಸುಮಾರು 300 ಜನ ಓಡಾಡೋರು ಫುಟ್ಪಾತ್ ಅಲ್ಲಿ ಓಡಾಡೋಕೆ ಆಗದೆ ರಸ್ತೆಗೆ ಬಂದು ಓಡಾಡುವಂತ ಜನ, ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ವಿದೇಶಿ ಮಾದರಿಯ ಪಾದಚಾರಿ ಮಾರ್ಗ ನಿರ್ಮಿಸುವ ಪ್ರಯತ್ನ ನಡೆದಿತ್ತು. ಟೆಂಡರ್ ಶೂರ್ ರಸ್ತೆಗಳು ನಿರ್ಮಾಣವಾದವು, ಅವು ದೇಶದ ಗಮನ ಸೆಳೆದವು. ಆದರೆ ಕಾಲ ಕಳೆದಂತೆ ಈ ಸೌಲಭ್ಯ ಕೇವಲ ಶ್ರೀಮಂತ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಯಿತು. ಜನಸಂದಣಿ ಪ್ರದೇಶಗಳಲ್ಲಿ ಫುಟ್ಪಾತ್ಗಳು ಹಾಳಾದವು, ಒತ್ತುವರಿಗೂ ಒಳಗಾದವು. ಇಂದು ಲಕ್ಷಾಂತರ ಜನರು ರಸ್ತೆಯಲ್ಲೇ ಪ್ರಾಣದ ಹಂಗು ತೊರೆದು ಸಂಚರಿಸುವಂತಾಗಿದೆ. ಸಂಚಾರಿ ಪೊಲೀಸರ ಮಾಹಿತಿಯ ಪ್ರಕಾರ ಪ್ರತಿ ವರ್ಷ 100 ಪಾದಚಾರಿಗಳು ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿ ಫುಟ್ಪಾತ್ ತೆರವು ಎಂಬುದು ಕೇವಲ ಅಭಿವೃದ್ಧಿಯ ವಿಚಾರವಲ್ಲದೆ ಅದು ಜೀವ ಉಳಿಸುವ ಕಾರ್ಯವೂ ಆಗಿದೆ. ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜುಲೈ 1ರಿಂದ 10ರವರೆಗೆ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಆರಂಭಿಸಿದೆ. ಸುಮಾರು 1000 ಕಿಲೋಮೀಟರ್ ರಸ್ತೆ ಜಾಲದಲ್ಲಿ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸುವ ಕೆಲಸ ಆಗ್ತಾ ಇದೆ.
ಸುಪ್ರೀಂ ಕೋರ್ಟ್ ಕೂಡ ಪಾದಚಾರಿ ಮಾರ್ಗವು ನಾಗರಿಕರ ಮೂಲಭೂತ ಹಕ್ಕು ಎಂದು ಸ್ಪಷ್ಟವಾಗಿ ಹೇಳಿದೆ. ಬೀದಿ ವ್ಯಾಪಾರಿಗಳ ರಕ್ಷಣಾ ಕಾಯ್ದೆ ಹಾಗೂ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಅನುಸರಿಸಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಿದೆ. ನಮ್ಮ ಬೆಂಗಳೂರು ಚೆನ್ನಾಗಿ ಆಗ್ಬೇಕಾದ್ರೆ ಕನಿಷ್ಠ ಕೆಲವು ರಸ್ತೆಗಳಾದ್ರೂ ಜನ ಓಡಾಡೋದಿಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಎಲ್ಲಾ ಬೆಂಗಳೂರಿನ ನಾಗರಿಕರ ಬಯಕೆ. ಇದನ್ನ ನಾವು ಸರ್ಕಾರ ಈಡೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರಯತ್ನ ಯಶಸ್ಸಾಗಬೇಕಾದ್ರೆ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ, ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೋ ಮಾಡ್ಕೊಂಡಿದ್ದು ಫುಟ್ಪಾತ್ ಮೇಲೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಾವು ಅದನ್ನ ತಕ್ಕೊಳ್ಳಿ. ಅಂಗಡಿಗಳನ್ನ ಇಟ್ಕೊಂಡಿದ್ದು ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನ ತಕ್ಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಅಥವಾ ಫುಟ್ಪಾತ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಮೇನ್ ರೋಡ್ಗಳು ಬಿಟ್ಟು ಬೇರೆ ರೋಡ್ಗೆ ಸ್ಥಳಾಂತರ ಮಾಡಿ ನೀವು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ಆದ್ರೆ ಜನ ಓಡಾಡೋದಕ್ಕೆ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಪ್ರಮುಖ ಪ್ರಶ್ನೆ ಸಮಯಕ್ಕೆ ಸಂಬಂಧಪಟ್ಟದ್ದು. ಮಳೆಗಾಲ ಆರಂಭವಾದ ನಂತರವೇ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವುದು, ಹೂಳು ತೆಗೆಯುವುದು ಹಾಗೂ ಒತ್ತುವರಿ ತೆರವು ಮಾಡುವುದು ಯಾಕೆ? ಈ ಎಲ್ಲ ಕೆಲಸಗಳು ಮಳೆಗಾಲ ಆರಂಭಕ್ಕೂ ಮುನ್ನವೇ ಮಾಡಬೇಕಿತ್ತಲ್ಲವೇ? ಮಳೆ ಬಿದ್ದ ನಂತರ ನೀರು ಮನೆಗಳಿಗೆ ನುಗ್ಗಿದ ಮೇಲೆ ಕಾರ್ಯಾಚರಣೆ ಆರಂಭಿಸುವುದು ಸಮಸ್ಯೆಗೆ ಪರಿಹಾರವಲ್ಲ. ಅದು ಪರಿಸ್ಥಿತಿ ಹದಗೆಟ್ಟ ನಂತರ ತೆಗೆದುಕೊಳ್ಳುವ ತಾತ್ಕಾಲಿಕ ಕ್ರಮ ಮಾತ್ರ. ಅನೇಕರು ಇದನ್ನು ಯುದ್ಧಕಾಲೆ ಶಸ್ತ್ರಾಭ್ಯಾಸ ಎಂದು ಟೀಕಿಸುವುದಕ್ಕೂ ಇದೇ ಕಾರಣ. ಇನ್ನು ಪಾದಚಾರಿ ಅತಿಕ್ರಮಣ ಹೊಸ ಸಮಸ್ಯೆ ಇಲ್ಲ. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಇದೇ ಮೊದಲಲ್ಲ. ಈ ಹಿಂದಿನಿಂದಲೂ ರಾಜಕಾಲುವೆ, ಕೆರೆ ಹಾಗೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗಳು ನಡೆಯುತ್ತಲೇ ಬಂದಿವೆ. ಕಾಂಗ್ರೆಸ್ ಸರ್ಕಾರವೂ ಮಾಡಿದೆ, ಬಿಜೆಪಿ ಸರ್ಕಾರವೂ ಮಾಡಿದೆ, JDS ಅಧಿಕಾರದಲ್ಲಿದ್ದಾಗಲೂ ಕಾರ್ಯಾಚರಣೆ ನಡೆದಿದೆ. ಆದರೆ ಇಷ್ಟು ವರ್ಷಗಳ ನಂತರವೂ ಅದೇ ಸಮಸ್ಯೆ ಮುಂದುವರಿಯುತ್ತಿದೆ ಎಂದರೆ ವ್ಯವಸ್ಥೆಯಲ್ಲಿ ಎಲ್ಲೋ ದೊಡ್ಡ ವೈಫಲ್ಯ ಇದೆ ಎಂಬುದನ್ನು ಒಪ್ಪಲೇಬೇಕು. ಬೆಂಗಳೂರಿನಲ್ಲಿ ಇಂದು ತೆರವು ಮಾಡಿದ ಜಾಗದಲ್ಲೇ ಕೆಲವೇ ತಿಂಗಳುಗಳ ನಂತರ ಮತ್ತೆ ಅತಿಕ್ರಮಣಗಳು ನಡೆಯುವುದು ಹೊಸ ವಿಷಯವಲ್ಲ. ಅಧಿಕಾರಿಗಳು ತೆರವು ಮಾಡಿ ಹೋದ ಬಳಿಕ ಮತ್ತೆ ಅಂಗಡಿಗಳು ಬರುತ್ತವೆ, ಶೆಡ್ಗಳು ತಲೆ ಎತ್ತುತ್ತವೆ, ಮತ್ತೆ ಸಾರ್ವಜನಿಕರಿಗೆ ಅದೇ ಕಿರಿಕಿರಿ. ಫುಟ್ಪಾತ್ ವಿಚಾರದಲ್ಲಿ ಒಂದು ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫುಟ್ಪಾತ್ ವಿಚಾರದಲ್ಲಿ ಹಿಂದೆ ನಾನು ಅಪೋಸಿಷನ್ ಪಾರ್ಟಿ MLAs ಹತ್ರ ಚರ್ಚೆ ಮಾಡಿದ್ದೆ. ಅಪೋಸಿಷನ್ ಪಾರ್ಟಿ MLAs ಕೂಡ ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು. ಇದನ್ನ ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದೀವಿ, ಬೇರೆ ಸೈಡ್ ರೋಡಲ್ಲಿ ಅವರು ಹಾಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. ಯಾರು ಅವ್ರಿಗೆಲ್ಲ ವೆಹಿಕಲ್ಗಳು ಬೇಕೋ ಸುಮಾರು 37,000 ಜನ ಅರ್ಜಿ ಹಾಕೊಂಡಿದ್ದಾರೆ. ಸುಮಾರು 60,000 ಜನ ನಾವು ಸರ್ವೆ ಮಾಡಿದ್ದೀವಿ. 37,000 ಜನ ನಮಗೆ ವೆಂಡಿಂಗ್ ಮಿಷಿನ್ ಬೇಕು ಅಂತ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ. ಆ ವೆಲ್ಫೇರ್ ಸ್ಕೀಮ್ ಕೂಡ ನಾವು ಆದಷ್ಟು ಜಲ್ದಿ ತರ್ತೀವಿ. ದುಡ್ಡು ಕೂಡ ಇದೆ, ಸಾಕಷ್ಟು ಒಂದು 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಅದಕ್ಕೆ ಅವ್ರು ಬೇಕೋ ಎಷ್ಟೆಷ್ಟು ಸಬ್ಸಿಡಿ ಕೊಡಬೇಕು ಅವ್ರಿಗೆಲ್ಲ ಕೊಡಿಸ್ತೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದ್ರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಡ್ಕೊಂಡಿದ್ರೆ ಸೈಡ್ ಅಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಹಾಗಾದರೆ ಒತ್ತುವರಿ ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಯಾರದು? ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ದೊಡ್ಡ ಕಾರಣ ಎಂದು ನಗರ ತಜ್ಞರು ಹೇಳ್ತಾರೆ. ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದೇ ಆರೋಪ ಕೇಳಿಬರುತ್ತದೆ: ವಿಪಕ್ಷ ನಾಯಕರಿಗೆ ಸಂಬಂಧಿಸಿದ ಕಟ್ಟಡಗಳ ವಿರುದ್ಧ ಕ್ರಮ. ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದೇ ಆರೋಪ ಕೇಳುತ್ತದೆ: ವಿಪಕ್ಷ ನಾಯಕರಿಗೆ ಸಂಬಂಧಪಟ್ಟ ಕಟ್ಟಡಗಳ ವಿರುದ್ಧ ಮಾತ್ರವೇ ಕ್ರಮ ಎಂಬುದು. ಈ ಆರೋಪಗಳು ಸತ್ಯವೇ ಎಂಬುದನ್ನು ತನಿಖೆಯೇ ನಿರ್ಧರಿಸಬೇಕು. ಆದರೆ ಇಂತಹ ಅನುಮಾನ ಮೂಡುತ್ತಿರುವುದೇ ಆಡಳಿತದ ಮೇಲಿನ ಸಾರ್ವಜನಿಕ ನಂಬಿಕೆಯ ನಂಬಿಕೆ ಕುಸಿಯುತ್ತಿರುವುದರ ಸಂಕೇತವಾಗಿದೆ. ಮತ್ತೊಂದು ಗಂಭೀರ ಆರೋಪವು ಕೆಲ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಮೊದಲು ಅಧಿಕಾರಿಗಳು ನೋಟಿಸ್ ನೀಡುವುದು, ನಂತರ ಅದರ ಬಗ್ಗೆ ಭಯ ಹುಟ್ಟಿಸುವುದು, ಆಮೇಲೆ ರಾಜಿ ಮಾಡಿಕೊಳ್ಳುವುದು, ಕೊನೆಗೆ ಕಾರ್ಯಾಚರಣೆಯನ್ನು ಕೈಬಿಡೋದು. ಈ ರೀತಿಯ ಸೆಟಲ್ಮೆಂಟ್ ಸಂಸ್ಕೃತಿ ಕೆಲವು ಕಡೆ ವ್ಯವಸ್ಥಿತ ದಂಧೆಯಾಗಿ ಬೆಳೆಯುತ್ತಿದೆ. ಇಂತಹ ಆರೋಪಗಳೇ ಆಡಳಿತದ ಮೇಲೆ ಅನುಮಾನ ಹುಟ್ಟಿಸುತ್ತದೆ. ಕೇವಲ
ಬುಲ್ಡೋಜರ್ ಕಾರ್ಯಾಚರಣೆಯಿಂದ ಮಾತ್ರ ಸಮಸ್ಯೆ ಮುಗಿಯುವುದಿಲ್ಲ. ನಗರದ ಎಲ್ಲ ಫುಟ್ಪಾತ್, ರಾಜಕಾಲುವೆ ಹಾಗೂ ಸರ್ಕಾರಿ ಜಾಗಗಳ GPS ಆಧಾರಿತ ಡಿಜಿಟಲ್ ಮ್ಯಾಪಿಂಗ್ ಆಗಬೇಕು. ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತಾರತಮ್ಯವಿಲ್ಲದೆ ಕಾರ್ಯಾಚರಣೆ ನಡೆಯಬೇಕು. ಪ್ರಭಾವಿ ಬಿಲ್ಡರ್ ಆಗಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಲಿ ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸಬೇಕು. ಈ ಕ್ರಮ ಅಕ್ರಮ ಕಟ್ಟಡಗಳಿಗೆ ಅನುಮೋದನೆ ನೀಡಿದ ಅಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ಇವತ್ತಿನ ವಿಶೇಷ. ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.